You can silence a voice, but you can never silence the truth. ಸತ್ಯದ ವಿರುದ್ಧ ಧ್ವನಿ ಎತ್ತುವವರ ಧ್ವನಿಯನ್ನ ಅಡಗಿಸ್ಬೋದು, ಆದರೆ ಸತ್ಯವನ್ನ ಸೈಲೆಂಟ್ ಮಾಡೋಕೆ ಸಾಧ್ಯವಾ? ನೋ ಚಾನ್ಸ್. ಒಬ್ಬ ಮನುಷ್ಯ ಸಾಯ್ಬಹುದು, ಒಂದು ಪ್ರಕರಣವನ್ನ ಮುಚ್ಚಿ ಹಾಕ್ಬೋದು, ಆದರೆ ಸತ್ಯ ಎಂದಿಗೂ ಸಾಯೋದಿಲ್ಲ. 14 ವರ್ಷಗಳು ಕಳೆದಿವೆ, ಸರ್ಕಾರಗಳು ಬದಲಾಗಿವೆ, ಅಧಿಕಾರಿಗಳು ಬದಲಾಗಿದ್ದಾರೆ. ಆದರೆ ಒಂದು ಪ್ರಶ್ನೆ ಅಂದಿನಿಂದ ಇಂದಿಗೂ ಚಾಲ್ತಿಯಲ್ಲಿದೆ. ಅದೇನಪ್ಪ ಅಂದರೆ, ಸೌಜನ್ಯಾಗೆ ನ್ಯಾಯ ಸಿಗುತ್ತಾ? ಇವತ್ತಿನ ತನಕ ಇದು ಉತ್ತರ ಸಿಗದ ಪ್ರಶ್ನೆ. 14 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಧರ್ಮಸ್ಥಳದ ಸಮೀಪ ನಡೆದ ಒಂದು ಭೀಕರ ಘಟನೆ ಇವತ್ತಿಗೂ ಕರುನಾಡಿನ ಜನತೆಯನ್ನ ಬಿಟ್ಟು ಬಿಡದಂತೆ ಕಾಡುತ್ತಲೇ ಇದೆ. 17 ವರ್ಷದ ಸೌಜನ್ಯ ಶಾಲೆಗೆ ಹೋದವಳು ವಾಪಸ್ ಮನೆಗೆ ಮರಳಲೇ ಇಲ್ಲ. ಮರುದಿನ ಗೋಚರಿಸಿದ್ದು ಅವಳ ಮೃತದೇಹ, ವಿಕಾರ ಸ್ಥಿತಿಯಲ್ಲಿದ್ದ ಆಕೆಯ ಮೃತದೇಹ. ಆ ದಿನ ಹುಟ್ಟಿದ ಒಂದು ಪ್ರಶ್ನೆ, ಅಪರಾಧಿ ಯಾರು? ಕೃತ್ಯ ನಡೆದು 14 ವರ್ಷ ಕಳೆದರೂ ಅಪರಾಧಿ ಯಾರು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಬೆಳವಣಿಗೆಯಿಂದ ಸೌಜನ್ಯ ಕೇಸ್ ಮತ್ತೆ ಜೀವ ಪಡೆದುಕೊಂಡಿದೆ. ಸೌಜನ್ಯಾಳ ಆತ್ಮ ಮಗ್ಗಲು ಬದಲಿಸಿದೆ. ರೀಇನ್ವೆಸ್ಟಿಗೇಟ್ ದ ಕೇಸ್ ಅಂದಿದೆ ಸುಪ್ರೀಂ ಕೋರ್ಟ್. ಟ್ವಿಸ್ಟ್ ಸಿಕ್ಕಿದೆ. ಸೌಜನ್ಯ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹೇಗಿರಲಿದೆ ಮರು ತನಿಖೆ ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. 2012ರಲ್ಲಿ ನಡೆದ ಸೌಜನ್ಯ ಪ್ರಕರಣದ ತನಿಖೆಯನ್ನ ಮೊದಲಿಗೆ ಸ್ಥಳೀಯ ಪೊಲೀಸರು ನಡೆಸಿದ್ರು. ನಂತರ ಪ್ರಕರಣ CIDಗೆ ವರ್ಗಾವಣೆ ಆಯಿತು. ಅದಾದ ಬಳಿಕ 2013ರಲ್ಲಿ CBI ತನಿಖೆಯನ್ನ ಕೈಗೆತ್ತಿಕೊಳ್ತು. ವಿಚಾರಣೆ ನಡೆಯಿತು. ಅವನೊಬ್ಬನನ್ನ ಹಿಡಿದು ತಂದು ಚಾರ್ಜ್ ಶೀಟ್ ಹಾಕಲಾಯಿತು. ಆದರೆ 2023ರಲ್ಲಿ ವಿಚಾರಣಾ ನ್ಯಾಯಾಲಯ ಮಹತ್ವದ ತೀರ್ಪು ಕೊಟ್ಟಿತ್ತು. ಪ್ರಾಸಿಕ್ಯೂಷನ್ ಆರೋಪವನ್ನ ಅನುಮಾನಾತೀತವಾಗಿ ಸಾಬೀತುಪಡಿಸೋಕೆ ವಿಫಲವಾಗಿದೆ ಅಂತೇಳಿ ಇವರು ಹಿಡಿದು ತಂದಿದ್ದ ಆರೋಪಿಯನ್ನ ಪ್ರಕರಣದಿಂದಲೇ ಖುಲಾಸೆಗೊಳಿಸಿಬಿಟ್ರು. ಆದರೆ ಇಷ್ಟಕ್ಕೆ ಸೌಜನ್ಯ ಪ್ರಕರಣ ಮುಗಿಯಲಿಲ್ಲ. ನ್ಯಾಯಾಲಯವೇ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಅಕ್ವಿಟಲ್ ಕಮಿಟಿ ರಚಿಸುವಂತೆ ಸೂಚಿಸಿತ್ತು. ಮತ್ತೊಂದು ಮಹತ್ವದ ಅಂಶ ಏನಪ್ಪಾ ಅಂದರೆ, ಈ ಕೇಸ್ನಲ್ಲೇ ಖುದ್ದು ನ್ಯಾಯಾಲಯ ನಿಜವಾದ ಆರೋಪಿಗಳು ಬೇರೆ ಯಾರೋ ಇರಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಈ ಎಲ್ಲ ಡ್ರಾಮಾಗಳ ಬಳಿಕ ಎದೆ ಬಡಿದುಕೊಂಡು ಅನ್ನ ನೀರು ಬಿಟ್ಟಿದ್ದ ಸೌಜನ್ಯ ತಾಯಿ ಪ್ರಕರಣದ ಮರು ತನಿಖೆ ಕೋರಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲು ಏರಿದ್ರು. ಆದರೆ 2024ರಲ್ಲೇ ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿತ್ತು. ಆದರೂ ಹೈಕೋರ್ಟ್ ಒಂದು ಗಮನಾರ್ಹ ವಿಚಾರವನ್ನು ದಾಖಲಿಸಿತ್ತು. ಸಂತೋಷ್ ರಾವ್ ಖುಲಾಸೆಯಾದರೆ ನಿಜವಾದ ಅಪರಾಧಿ ಯಾರೋ ಇರಲೇಬೇಕು. ಈ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸುತ್ತದೆ ಎಂದಿದ್ರು ಹೈಕೋರ್ಟ್ ನ್ಯಾಯಾಧೀಶರು. ಹೈಕೋರ್ಟ್ ಬಳಿಕ ಪ್ರಕರಣ ಸುಪ್ರೀಂ ಅಂಗಳವನ್ನು ತಲುಪಿತ್ತು. ವಿಚಾರಣೆಗಳು ನಡೆದಿದ್ವು. ಇದೇ ಟೈಮಲ್ಲಿ ಸುಪ್ರೀಂ ಕೋರ್ಟ್ CBI ತನಿಖೆಯ ಕುರಿತು ಹಲವು ಗಂಭೀರ ಪ್ರಶ್ನೆಗಳನ್ನು ಎತ್ತಿತ್ತು. ನ್ಯಾಯಮೂರ್ತಿಗಳು CBI ತನಿಖಾಧಿಕಾರಿ ಸ್ವತಂತ್ರವಾಗಿ ತನಿಖೆ ನಡೆಸಿದಂತೆ ಕಾಣ್ತಿಲ್ಲ ಎಂದಿದ್ರು. ಅಷ್ಟೇ ಅಲ್ಲ, CBI ತನಿಖೆಯನ್ನೇ ಸಂಶಯಿಸಿದ ನ್ಯಾಯಾಲಯ ಮತ್ತು ಒಂದು ಅಭಿಪ್ರಾಯ ಪಟ್ಟಿತ್ತು. ಸೌಜನ್ಯ ಪ್ರಕರಣದ ಹಳೆ ತನಿಖೆಯ ಫೈಲ್ನನ್ನೇ ತಿರುಗಿಸಿ ಮರುಗಿಸಿ CBI ವರದಿ ನೀಡಿರುವಂತೆ ಕಾಣುತ್ತೆ. ಸರಿಯಾಗಿ ತನಿಖೆಯೇ ನಡೆದಿಲ್ಲ ಅಂದಿತ್ತು ಸುಪ್ರೀಂ ಕೋರ್ಟ್. ಮತ್ತೊಂದು ಪ್ರಶ್ನೆ, ಅದು ಇಡೀ ದೇಶದ ಗಮನ ಸೆಳೆದಿತ್ತು. ಒಬ್ಬ ಬಾಲಕಿಯ ಮೇಲೆ ಇಷ್ಟು ಭೀಕರ ಅಪರಾಧ ನಡೆದರೂ ತನಿಖಾಧಿಕಾರಿ ಘಟನೆ ನಡೆದ ಸ್ಥಳಕ್ಕೂ ಭೇಟಿ ನೀಡಲಿಲ್ವೇ ಅಂತ ನ್ಯಾಯಪೀಠ CBI ತನಿಖಾಧಿಕಾರಿಗಳತ್ತಲೇ ಆಶ್ಚರ್ಯ ವ್ಯಕ್ತಪಡಿಸಿತ್ತು.
ಅಷ್ಟೇ ಅಲ್ಲ, ಸೌಜನ್ಯ ತಾಯಿಯ ಹೇಳಿಕೆಯನ್ನು 3 ತನಿಖಾ ಸಂಸ್ಥೆಗಳ ಪೈಕಿ ಯಾರೂ ದಾಖಲಿಸಿಲ್ಲ ಎಂಬ ವಾದವು ನ್ಯಾಯಾಲಯದ ಮುಂದೆ ಮಂಡಿಸಲಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಪೀಠ ಇದು ಸಿಬಿಐ ಬಗ್ಗೆ ಅತ್ಯಂತ ಕಳವಳಕಾರಿ ಚಿತ್ರಣ ನೀಡುತ್ತೆ ಅಂತ ಅಭಿಪ್ರಾಯಪಟ್ಟಿತ್ತು. ಇದಕ್ಕೆ ಸಿಬಿಐ ಪರ ವಕೀಲರು 12 ವರ್ಷಗಳ ನಂತರ ಹೊಸ ಸಾಕ್ಷ್ಯ ಸಿಗುವುದು ಕಷ್ಟ ಅಂತ ವಾದಿಸಿದ್ರು. ಆಗ ಸುಪ್ರೀಂ ಕೋರ್ಟ್ ಕೇಳಿದ ಪ್ರಶ್ನೆ ದೇಶದಾದ್ಯಂತ ಚರ್ಚೆ ಆಗ್ತಿದೆ. 12 ವರ್ಷಗಳ ನಂತರ ಯಾವುದೇ ಸಾಕ್ಷ್ಯ ಹುಡುಕೋಕೆ ಸಾಧ್ಯವಿಲ್ವಾ ಸಿಬಿಐಗೆ ಅಂತ ಕೋರ್ಟ್ ಛೀಮಾರಿ ಆಗ್ತು. ಇನ್ನೊಂದು ಮಹತ್ವದ ಬೆಳವಣಿಗೆ ರಾಜ್ಯದಲ್ಲೇ ಆಗಿತ್ತು. ಕರ್ನಾಟಕ ಸರ್ಕಾರ ಅಗತ್ಯವಿದ್ರೆ ಮರು ತನಿಖೆಗೆ ಸಿದ್ಧ ಅಂತ ತಿಳಿಸಿತ್ತು. ಅದಕ್ಕೆ ನ್ಯಾಯಪೀಠ ರಾಜ್ಯ ಸರ್ಕಾರ ತನಿಖೆ ಮಾಡಲು ಸಿದ್ಧವಿದ್ರೆ ಅದರ ಪ್ರಾಮಾಣಿಕತೆಯನ್ನು ನಾವು ಯಾಕೆ ಅನುಮಾನಿಸಬೇಕು? ಈ ಪ್ರಕರಣದಲ್ಲಿ ಸಿಬಿಐಯ ಪಾತ್ರದ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಈ ಎಲ್ಲ ವಾದಗಳನ್ನು ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ ಪ್ರಕರಣದ ಮರು ತನಿಖೆಗೆ ಆದೇಶ ನೀಡಿದೆ. ದ ಕೇಸ್ ಈಸ್ ನಾಟ್ ಓವರ್, ನೌ ಇಟ್ ಬಿಗಿನ್ಸ್. ಈ ಪ್ರಕರಣದಲ್ಲಿ ಇನ್ನೊಂದು ಕುತೂಹಲಕಾರಿ ಮಾಹಿತಿ ನ್ಯಾಯಾಲಯದ ಮುಂದೆ ಬಂದಿದೆ. ಸೌಜನ್ಯ ಅವರ ಕೆಲವು ವೈಯಕ್ತಿಕ ವಸ್ತುಗಳು ಇನ್ನೂ ಸಂರಕ್ಷಿಸಲಾಗಿದೆ. ಅಗತ್ಯವಿದ್ರೆ DNA ಪರೀಕ್ಷೆಯ ಅವಕಾಶವೂ ಇದೆ ಅಂತ ತಿಳಿಸಲಾಗಿದೆ. ಮತ್ತೊಂದು ವಿಷಯ, ಈ ಪ್ರಕರಣದ ಹಲವು ಸಾಕ್ಷಿದಾರರು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾರೆ ಎಂಬ ವಾದದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಉಳಿದ ಸಾಕ್ಷಿದಾರರಿಗೆ ರಕ್ಷಣೆ ಒದಗಿಸಿದೆ ಅಂತ ವಾದಿಸಿದೆ. 14 ವರ್ಷ ಒಬ್ಬ ತಾಯಿ ಇನ್ನೂ ನ್ಯಾಯಕ್ಕಾಗಿ ಕಾಯ್ತಿದ್ದಾರೆ. ಒಂದು ಕುಟುಂಬ ಇನ್ನೂ ಉತ್ತರ ಹುಡುಕ್ತಿದೆ. ಒಂದು ರಾಜ್ಯ ಬಿಟ್ಟು ಬಿಡದೆ ಪ್ರಶ್ನೆ ಕೇಳ್ತಿದೆ. ಇನ್ನು ಒಂದು ದೇಶ ಅದೊಂದು ಪ್ರಶ್ನೆಯನ್ನ ಕೇಳುತ್ತಲೇ ಇದೆ, ನಿಜವಾದ ಅಪರಾಧಿ ಯಾರು? ಈ ಪ್ರಶ್ನೆಗೆ ಸೌಜನ್ಯ ಪ್ರಕರಣದ ತನಿಖೆ ಮಾಡಿದ ಎಲ್ಲ ಪೊಲೀಸರು ಮೌನ. ಸಾಧಿಸಲಾಗದೆ ತಲೆಯನ್ನ ನೆಲಕ್ಕೆ ಹಚ್ಚಿದಂತಹ ಮೌನ. ಇದೀಗ ಮರುತನಿಖೆ ಆಗುತ್ತದ? SIT ರಚನೆ ಆಗುತ್ತದ? ಹೊಸ ಸಾಕ್ಷ್ಯಗಳು ಹೊರಬರುತ್ತವ? ಇದಕ್ಕೆ ಉತ್ತರ ಮುಂದಿನ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿದೆ, ಪೊಲೀಸರ ತನಿಖೆಯಲ್ಲಿದೆ. ಆದರೆ ಒಂದು ಮಾತು ಮಾತ್ರ ನಿಜ, ಸತ್ಯಕ್ಕೆ ಟೈಮ್ ಬೇಕಾಗ್ಬೋದು, ಆದರೆ ಸತ್ಯಕ್ಕೆ ಎಂದೆಂದಿಗೂ ಸಾವಿಲ್ಲ. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.